ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಲ್ಯಾಪ್ರೋಸ್ಕೋಪಿ ಅಂದ್ರೇನು, ಲ್ಯಾಪ್ರೋಟೋಮಿ ಅಂದ್ರೇನು, ಎರಡೂ ಒಂದೇನಾ ಅಂತಂತ ಹೇಳಿನೇ ಇವತ್ತಿನ ವಿಡಿಯೋ. ಏನಂದರೆ ಲ್ಯಾಪ್ರೋಸ್ಕೋಪಿ ಲ್ಯಾಪ್ರೋಟೋಮಿ ಎರಡೂ ಸರ್ಜರಿನೇ, ಎರಡರಲ್ಲೂ ಅಡ್ಮಿಟ್ ಮಾಡ್ಕೊತಾರೆ ನಿಮ್ಮನ್ನ. ಬಟ್ ಕನ್ಫ್ಯೂಷನ್ ಇರುತ್ತೆ. ಲ್ಯಾಪ್ರೋಸ್ಕೋಪಿ ಅಂದ್ರೇನು, ಲ್ಯಾಪ್ರೋಟೋಮಿ ಅಂದ್ರೇನು ಅನ್ನೋದು ಕನ್ಫ್ಯೂಷನ್. ಲ್ಯಾಪ್ರೋಸ್ಕೋಪಿ ಅಂತಂತಂದರೆ ಚಿಕ್ಕದಾಗಿ ಕಟ್ ಮಾಡಿ ಇಷ್ಟಿಷ್ಟೇ ಕಟ್ ಮಾಡ್ತಾರೆ. ಓಕೆ, ಅಬ್ಡೋಮನ್ ಮೇಲೆ ಅಂದರೆ ಹೊಕ್ಕಳ ಕೆಳಗೆ. ಓಕೆ, ಟು ಬಿ ಪ್ರಿಸೈಸು ಹೊಕ್ಕಳ ಕೆಳಗೆ ಮಾಡಿ ಇದನ್ನು ಹೀಗೆ ಸ್ಪೆಸಿಫಿಕ್ ಆಗಿನೂ ಹೇಳೋಕ್ಕಾಗಲ್ಲ. ನನಗೆ ಮಾಡಿದ್ದು ಹೊಕ್ಕಳ ಕೆಳಗೆ ಏನಕ್ಕೆ ಮಾಡಿದ್ದು ಅಂತಂದರೆ ನನ್ನ ರಿಪ್ರೊಡಕ್ಟಿವ್ ಆರ್ಗನ್ಸ್ ಎಲ್ಲ ಹೇಗಿದೆ ಅಂತಂತ ಹೇಳಿ ನೋಡೋಕ್ಕೋಸ್ಕರ ಮಾಡಿದ್ದು, ಆಯಿತಾ. ಬಟ್ ಲ್ಯಾಪ್ರೋಸ್ಕೋಪಿ ಅಂತಂತಂದರೆ ಸಣ್ಣ ಇನ್ಸಿಷನ್ ಮಾಡ್ತಾರೆ. ಸಣ್ಣ ಇನ್ಸಿಷನ್ ಅಂತಂದರೆ ಕಟ್ ಮಾಡೋದು, ತುಂಬ ಸಣ್ಣ ಕಟ್ ಮಾಡಿ ಆ ಕಟ್ ಮಾಡಿರೋ ಜಾಗದ ಮೂಲಕ ದುರ್ಬೀನ್ ಅಂತಂದರೆ ಕ್ಯಾಮ್ರಾನ ಒಳಗೆ ಕಳಿಸ್ತಾರೆ, ಇನ್ಸ್ಟ್ರೂಮೆಂಟ್ಸ್ನ ಒಳಗಡೆ ಕಳಿಸಿ ಆ ಸಣ್ಣ ಜಾಗದ ಮೂಲಕನೇ ಆಪ್ರೇಷನ್ ಮಾಡ್ತಾರೆ, ಆಯಿತಾ. ಸೊ ಒಳಗಡೆ ಆರ್ಗನ್ಸ್ ಹೇಗಿದೆ ಅಂದರೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತಂದರೆ ಯಾವ ಥರದ ಪ್ರಾಬ್ಲಮ್ಮು ಅದನ್ನು ಸಾಲ್ವ್ ಮಾಡೋಕ್ಕಾಗತ್ತಾ, ಆ ಸಿಟ್ಟಿಂಗಲ್ಲೇ ಸಾಲ್ವ್ ಮಾಡೋಕ್ಕಾದರೆ ಮಾಡಬಹುದು ಅನ್ನೋವಂಥ ಚಾನ್ಸಸ್ ಇದ್ದರೆ ಮಾಡ್ತಾರೆ ಕೂಡ. ಓಕೆ, ಸೊ ಸಣ್ಣ ಪುಟ್ಟ ಸರ್ಜರಿನೆಲ್ಲ ಯೂಶ್ವಲ್ಲಾಗಿ ಲ್ಯಾಪ್ರೋಸ್ಕೋಪಿ ಥ್ರೂನೇ ಮಾಡ್ತಾರೆ. ಲೈಕ್ ಈಗ ಮಕ್ಕಳ ಆಪ್ರೇಷನ್ ಆಗಿರಬಹುದು, ಆಮೇಲೆ ಇದು ಏನೋ ಫಾಲೋಪಿಯನ್ ಟ್ಯೂಬ್ಸ್ ಎಲ್ಲ ಬ್ಲಾಕ್ ಇದೆನಾ ಏನು ಅನ್ನೋದು ನೋಡೋದಾಗಿರ್ಬಹುದು. ಈ ಥರದನ್ನೆಲ್ಲ ಲ್ಯಾಪ್ರೋಸ್ಕೋಪಿ ಮಾಡ್ತಾರೆ. ಓಕೆ, ಬಟ್ ಲ್ಯಾಪ್ರೋಟೋಮಿ ಅಂದರೆ ಏನು? ಲ್ಯಾಪ್ರೋಟೋಮಿ ಅಂತಂತಂದರೆ ಓಪನ್ ಸರ್ಜರಿ ಅಂತಂದರೆ ಫುಲ್ ಇಷ್ಟು ಉದ್ದ ಕಟ್ ಮಾಡಿ ಹಿಂಗೆ ಓಪನ್ ಮಾಡಿ ನೋಡೋದು. ಓಕೆ, ಸೊ ಟ್ರೀಟ್ಮೆಂಟ್ ಮಾಡೋದು, ಅದನ್ನು ಓಪನ್ ಮಾಡಿ ಮಾಡೋದು, ಫುಲ್ ಇಷ್ಟುದ್ದ ಕೊಯ್ದು ಬಿಟ್ಟು ಮಾಡೋದನ್ನು ಲ್ಯಾಪ್ರೋಟೋಮಿ ಅಂತ ಕರೀತಾರೆ. ಅದು ಅಬ್ಡೋಮನ್ ಪಾರ್ಟಲ್ಲಿ ಮಾಡೋದನ್ನು ಲ್ಯಾಪ್ರೋಟೋಮಿ ಅಂತ ಕರೀತಾರೆ. ಅಬ್ಡೋಮನ್ ಪಾರ್ಟಲ್ಲಿ ಮಾಡುವಂತಹ ಓಪನ್ ಸರ್ಜರಿನ ಲ್ಯಾಪ್ರೋಟೋಮಿ ಅಂತ ಕರೀತಾರೆ. ಓಕೆ, ಸೊ ಆಬ್ವಿಯಸ್ಲಿ ಇದನ್ನು ಕಟ್ ಮಾಡಿ ಮಾಡೋದ್ರಿಂದ ಮೇಜರ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂತಂದರೆ ಮಾತ್ರ ಇದನ್ನು ಮಾಡ್ತಾರೆ. ಲೈಕ್ ತುಂಬ ದೊಡ್ಡ ಫೈಬ್ರಾಯ್ಡ್ಸ್ ಏನಾದರೂ ಇದು ಅಂದರೆ ಟ್ಯೂಮರ್ಸ್ ಏನಾದರೂ ಇತ್ತು ಅಂತಂದರೆ ಆ ಟೈಮಲ್ಲಿ ಲ್ಯಾಪ್ರೋಟೋಮಿ ಮಾಡ್ತಾರೆ. ಅಬ್ಡೋಮಿನಲ್ ಏರಿಯಾನಲ್ಲಿ ಏನಾದರೂ ಮೇಜರ್ ಸರ್ಜರಿ ಇತ್ತು ಅಂತಂತಂದರೆ, ಈ ಥರ ಟ್ಯೂಮರ್ಸ್ ಏನಾದರೂ ಇತ್ತು ಅಂತಂತಂದರೆ, ಈ ಥರ ಯಾವುದಾದ್ರೂ ಇಶ್ಯೂನ ಅಡ್ರೆಸ್ ಮಾಡಬೇಕಿತ್ತು ಅಂತಂತಂದರೆ ಆವಾಗ ಲ್ಯಾಪ್ರೋಟೋಮಿ ಮಾಡ್ತಾರೆ. ಓಕೆ, ಆ್ಯಂಡ್ ಇದಕ್ಕೂ ಡಿಫ್ರೆನ್ಸ್ ಅನ್ನೋದು ಗೊತ್ತಾಯಿತು ಅಂತ ಅಂದ್ಕೊತೀನಿ. ಈ ಲ್ಯಾಪ್ರೋಸ್ಕೋಪಿನಲ್ಲಿ ತುಂಬ ಸಣ್ಣ ಕಟ್ ಮಾಡ್ತಾರೆ, ಲ್ಯಾಪ್ರೋಟೋಮಿನಲ್ಲಿ ತುಂಬ ದೊಡ್ಡ ಕಟ್ ಮಾಡ್ತಾರೆ. ಲ್ಯಾಪ್ರೋಸ್ಕೋಪಿನಲ್ಲಿ ಮ್ಯಾನ್ಯಲ್ ಅಂದರೆ ಡಾಕ್ಟರ್ಸು ತಮ್ಮ ಕೈಯಿಂದ ಮಾಡೋದಕ್ಕಿಂತ ಇನ್ಸ್ಟ್ರೂಮೆಂಟ್ಸ್ನ ಒಳಗಡೆ ಕಳಿಸಿ ಮಾಡೋದು ಜಾಸ್ತಿ. ಬಟ್ ಲ್ಯಾಪ್ರೋಟೋಮಿನಲ್ಲಿ ಡಾಕ್ಟರ್ ಸ್ವತಃ ತಮ್ಮ ಕೈಯನ್ನು ಯೂಸ್ ಮಾಡಿಕೊಂಡು ಆಪ್ರೇಷನನ್ನು ಮಾಡ್ತಾರೆ. ಓಕೆ, ಆ್ಯಂಡ್ ಲ್ಯಾಪ್ರೋಸ್ಕೋಪಿನಲ್ಲಿ ಕಟ್ಟೆಲ್ಲ ತುಂಬ ಚಿಕ್ಕ ಇರೋದ್ರಿಂದ ರಿಕವರಿ ಟೈಮ್ ಕೂಡ ಕಮ್ಮಿ ಇರುತ್ತೆ. ಅಂದರೆ ವಿದಿನ್ 2 days ಮನೆಗೂ ಕೂಡ ಕಳಿಸ್ತಾರೆ. ಆ್ಯಂಡ್ ರಿಕವರಿ ಕೂಡ ವಿದಿನ್ ಅ ವೀಕ್ ನೀವು ನಾರ್ಮಲಾಗಿ ಎಲ್ಲನೂ ಮಾಡ್ಕೋಬಹುದು. ಬಟ್ ಲ್ಯಾಪ್ರೋಟೋಮಿ ಅದು ಮೇಜರ್ ಆಪ್ರೇಷನ್ ಆಗಿರೋದ್ರಿಂದ ನಿಮಗೆ ರಿಕವರಿ ಟೈಮ್ ಕೂಡ ಜಾಸ್ತಿ ಇರುತ್ತೆ. ಹಾಸ್ಪಿಟಲ್ ಅಡ್ಮಿಷನ್ ಕೂಡ ಸ್ವಲ್ಪ ಲಾಂಗ್ ಡ್ಯೂರೇಷನ್ವರೆಗೂ ಇರುತ್ತೆ. ಆ್ಯಂಡ್ ಲ್ಯಾಪ್ರೋಸ್ಕೋಪಿಯಲ್ಲಿ ಕಟ್ಟೆಲ್ಲ ತುಂಬ ಚಿಕ್ಕದು ಮಾಡಿರೋದ್ರಿಂದ ಇನ್ಫೆಕ್ಷನ್ ಆಗಿರಬಹುದು, ತುಂಬ ಬ್ಲೀಡಿಂಗ್ ಆಗುವಂತಹ ಸಾಧ್ಯತೆ ಕೂಡ ಇರೋದಿಲ್ಲ. ಆದರೆ ಲ್ಯಾಪ್ರೋಟೋಮಿನಲ್ಲಿ ಇನ್ಫೆಕ್ಷನ್ ಕೂಡ ಆಗಬಹುದು. ಆ್ಯಂಡ್ ಕೈಯಿಂದ ಮಾಡ್ತಾರಲ್ವ, ಸೊ ಹಾಗಾಗಿ ಇನ್ಫೆಕ್ಷನ್ ಕೂಡ ಆಗಬಹುದು, ಬ್ಲೀಡಿಂಗ್ ಕೂಡ ಜಾಸ್ತಿ ಆಗಬಹುದು, ಆ ಥರ ಚಾನ್ಸಸ್ ಇರುತ್ತೆ. ಆ್ಯಂಡ್ ಈಗ ಲ್ಯಾಪ್ರೋಸ್ಕೋಪಿನಲ್ಲಿ ಬೇರೆ ಎಲ್ಲ ಪಾರ್ಟ್ಸ್ಗೂ ಮಾಡ್ತಾರೆ. ಓಕೆ, ಲ್ಯಾಪ್ರೋಸ್ಕೋಪಿಕ್ ಅಂತಂದರೆ ತುಂಬ ಸಣ್ಣ ಕಟ್ ಮಾಡಿ ಅದ್ರ ಥ್ರೂ ಒಳಗೆ ಮಷಿನನ್ನು ಕಳಿಸ್ತಾರೆ, ಆಯಿತಾ. ಲ್ಯಾಪ್ರೋಟೋಮಿನಲ್ಲಿ ಯಾವುದೇ ರೀತಿಯಾದಂತಹ ಮಷಿನನ್ನು ಒಳಗಡೆ ಕಳಿಸೋದಿಲ್ಲ. ಓಕೆ, ಆ್ಯಂಡ್ ದೇಹದ ಎಲ್ಲ ಪಾರ್ಟಲ್ಲೂ ಕೂಡ ಯಾವುದಾದ್ರೂ ಒಂದು ಪಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಾರೆ ಲ್ಯಾಪ್ರೋಸ್ಕೋಪಿಕ್ ಮಾಡೋದಕ್ಕೆ ನೋಡ್ತಾರೆ ಬೇರೆ ಪಾರ್ಟ್ಸಲ್ಲಿ. ಬಟ್ ಲ್ಯಾಪ್ರೋಟೋಮಿ ಅಂದರೆ ಸ್ಪೆಷಲಿ ಫಾರ್ ಅಬ್ಡೋಮಿನಲ್ ಏರಿಯಾ. ಓಕೆ, ಸೊ ಇದೇ ಮೇಜರ್ ಡಿಫ್ರೆನ್ಸು ಲ್ಯಾಪ್ರೋಸ್ಕೋಪಿಗೂ ಲ್ಯಾಪ್ರೋಟೋಮಿಗೂ. ಇವೆರಡೂ ಸೇಮ್ ಅಂತ ದಯವಿಟ್ಟು ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಓಕೆ, ಇದ್ರ ಬಗ್ಗೆ ಮತ್ತೆ ಏನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.